ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಅರ್ಥಚಿಂತನೆ ಭಾಗ 18 ಶ್ಲೋಕ 8. ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿಃ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ಈ ಶ್ಲೋಕದಲ್ಲಿ ಈಶಾನಃ ಪ್ರಾಣದಃ ಪ್ರಾಣಃ ಜ್ಯೇಷ್ಠಃ ಶ್ರೇಷ್ಠಃ ಪ್ರಜಾಪತಿ ಹಿರಣ್ಯಗರ್ಭಃ ಭೂಗರ್ಭಃ ಮಾಧವಃ ಮಧುಸೂದನಃ ಎನ್ನುವಂಥ ನಾಮಗಳು ಬರ್ತಾ ಇದ್ದಾವೆ. ಮೊದಲನೆಯ ನಾಮವಾಗಿ ಈಶಾನಃ. ಈಶಾನಃ ಅಂತಂದರೆ ಸರ್ವಭೂತ ನಿಯಂತೃತ್ವಾತ್ ಈಶಾನಃ ಅಂತ ಕರೆಸ್ಕೊಳ್ತಾನೆ ಭಗವಂತ. ಅಂದರೆ ಎಲ್ಲ ಪ್ರಾಣಿಗಳನ್ನು ಕಂಟ್ರೋಲ್ ಮಾಡುವಂಥವನಾಗ್ತಾ ಇದ್ದಾನೆ. ಎಲ್ಲ ಸಕಲ ಭೂತಗಳನ್ನು ಆಳುವಂತಹ ರಾಜ ಆ ಭಗವಂತ. ಹಾಗಾಗಿ ಅವನನ್ನು ಈಶಾನಃ ಅಂತ ಹೇಳ್ತಾರೆ. ಪ್ರಾಣದಃ ಅಂತಂದರೆ ಪ್ರಾಣಂ ದದಾತಿ ಅಥವಾ ಪ್ರಾಣಾನ್ ದದಾತಿ ಚೇಷ್ಟಯತೀತಿವ ಪ್ರಾಣದಃ ಅಂತರ್ಥ. ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಹೀಗೆ ಪಂಚಪ್ರಾಣಗಳು ನಮ್ಮ ದೇಹದಲ್ಲಿದ್ದಾವೆ. ಈ ಪ್ರಾಣಗಳು ಕೆಲಸ ಮಾಡುವ ಹಾಗೆ ಮಾಡುವಂಥವನು ಆ ಭಗವಂತ. ಹಾಗಾಗಿ ಆ ಪ್ರಾಣಗಳನ್ನು ಕೊಟ್ಟವನು ಅವನೇ. ಆದ್ದರಿಂದ ಪ್ರಾಣದಃ ಅಂತರ್ಥ. ಪ್ರಾಣವನ್ನು ಕೊಟ್ಟವನು ಅಂತಂದರೆ ಆ ಪ್ರಾಣಕ್ಕೆ ಪ್ರಾಣವಾದವನು ಆ ಭಗವಂತ ಅಲ್ವಾ. ಹಾಗಾಗಿ ಮುಂದಿನ ನಾಮ ಹೇಳುತ್ತೆ ಪ್ರಾಣಃ, ಉಸಿರಾಡುವವನು. ಪ್ರಾಣಸ್ಯ ಪ್ರಾಣಂ, ಪ್ರಾಣದ ಪ್ರಾಣವಾಗಿರುವವನು ಅರ್ಥಾತ್ ಮುಖ್ಯ ಪ್ರಾಣವಾಗಿರುವವನು. ಹಾಗಾಗಿ ಭಗವಂತನಿಗೆ ಮತ್ತೊಂದು ಪ್ರಾಣಃ ಎನ್ನುವಂಥ ನಾಮ ಇದೆ. ಜ್ಯೇಷ್ಠಃ. ಜ್ಯೇಷ್ಠಃ ಅಂತಂದರೆ ದೊಡ್ಡವನು ಅಂತರ್ಥ. ವೃದ್ಧತಮೋ ಜ್ಯೇಷ್ಠಃ. ವೃದ್ಧಸ್ಯ ಚ ಪಾಣಿನಿಯ ಸೂತ್ರ ಎಲ್ಲ ಬರ್ತಾ ಹೋಗುತ್ತೆ. ವೃದ್ಧತಮೋ ಜ್ಯೇಷ್ಠಃ ಅಂತಂದರೆ ಎಲ್ಲರಿಗಿಂತ ಅತ್ಯಂತ ಹಿರಿಯವನು. ಹಾಗಾಗಿ ಭಗವಂತನನ್ನು ಜ್ಯೇಷ್ಠಃ ಅಂತ ಹೇಳ್ತಾ ಇದ್ದೀವಿ. ಮತ್ತು ಮುಂದಿನ ನಾಮ ಹೇಳುತ್ತೆ ಶ್ರೇಷ್ಠಃ. ಅವನು ಬರೀ ಜ್ಯೇಷ್ಠ ಅಲ್ಲ, ಶ್ರೇಷ್ಠ. ಆ ಭಗವಂತ ದೊಡ್ಡವನೂ ಹೌದು, ಶ್ರೇಷ್ಠನೂ ಹೌದು. ಶ್ಲಾಘ್ಯತಮ, ಸರ್ವಾತಿಶಯ, ಎಲ್ಲರಿಂದಲೂ ಹೊಗಳಿಸಲ್ಕೊಳ್ಳಲ್ಪಡುವಂತಹ ಗುಣವನ್ನು ಹೊಂದಿದವನು ಪರಮಾತ್ಮ. ಹಾಗಾಗಿ ಅವನು ಜ್ಯೇಷ್ಠ ಶ್ರೇಷ್ಠ ಅಂತ ಕರೆಸ್ಕೊಳ್ತಾನೆ. ಮುಂದಿನ ನಾಮ ಪ್ರಜಾಪತಿ. ಅಂದರೆ ಈಶ್ವರತ್ವೇನ ಸರ್ವಾಸಾಂ ಪ್ರಜಾನಾಂ ಪತಿ ಪ್ರಜಾಪತಿ. ಈಶ್ವರನಾಗಿ ಎಲ್ಲ ಪ್ರಜೆಗಳನ್ನು ಅವನು ರಕ್ಷಣೆ ಮಾಡ್ತಾ ಇರೋದ್ರಿಂದ, ಎಲ್ಲ ಪ್ರಜೆಗಳಿಗೂ ಅವನು ಒಡೆಯನಾದ್ದರಿಂದ, ಪತಿಯಾದ್ದರಿಂದ ಆ ಭಗವಂತನನ್ನು ಪ್ರಜಾಪತಿ ಅಂತ ಕರೆಯಲಾಗತ್ತೆ. ಮುಂದಿನ ನಾಮ ಹಿರಣ್ಯ ಗರ್ಭ. ಹಿರಣ್ಯ ಅಂತಂದರೆ ಬಂಗಾರ ಅಂತರ್ಥ. ಆ ಬಂಗಾರದ ಒಳಗೆ ಭಗವಂತ ಇದ್ದಾನೆ. ಬಂಗಾರ ಅಂತಂದರೆ ನಾವು ಹಾಕಿಕೊಳ್ಳುವಂತಹ ಚಿನ್ನ ಬೆಳ್ಳಿ ಅಂತಲ್ಲ. ಬಂಗಾರದ ವರ್ಣದ ಅಂಡದ ಒಳಗೆ ಭಗವಂತ ಇರ್ತಾನೆ ಅಂತರ್ಥ. ಶ್ರುತಿ ಹೇಳುತ್ತೆ ಹಿರಣ್ಯಗರ್ಭ ಸಮವರ್ತತಾಗ್ರೇ ಅಂತ. ಭೂಗರ್ಭೇ ಯಸ್ಯ ಸಹ ಭೂಗರ್ಭ ಮುಂದಿನ ನಾಮ ಬರುವಂಥದ್ದು. ಅದಕ್ಕೆ ಆಧಾರವಾಗಿ ಇದರ ಹಿಂದಿನ ನಾಮ ಹೇಳ್ತಾ ಇದೆ. ಆ ಭಗವಂತ ಹಿರಣ್ಯಗರ್ಭನಾಗಿದ್ದಾನೆ. ಹಿರಣ್ಯಗರ್ಭ ಅಂತಂದರೆ ವಸ್ತುತಃ ಬ್ರಹ್ಮದೇವರು ಅಂತರ್ಥ. ಆ ವಿರಿಂಚಿ ಅಥವಾ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ಆತ್ಮರೂಪವಾಗಿರುವವನೇ ಶ್ರೀಮನ್ನಾರಾಯಣ. ಹಾಗಾಗಿ ಭಗವಂತನನ್ನು ಹಿರಣ್ಯಗರ್ಭ ಅಂತ ಕರೆಯಲಾಗತ್ತೆ. ಆ ಹಿರಣ್ಯಗರ್ಭ ಅನ್ನುವಂಥವನು ಮೊದಲು ಹುಟ್ಟಿದ ಅಂತೆಲ್ಲ ಶ್ರುತಿಯಲ್ಲಿ ನಾವು ಕೇಳ್ತಾ ಹೋಗ್ತೀವಿ. ಅದಕ್ಕೆ ಮುಂದೆ ಹೇಳುತ್ತೆ ಭೂಗರ್ಭ. ಭೂಮಿಯನ್ನು ತನ್ನ ಗರ್ಭದಲ್ಲಿ ಧರಿಸಿದವನು ಅವನು ಹಿರಣ್ಯಗರ್ಭ ಮತ್ತು ಭೂಗರ್ಭನಾಗಿದ್ದಾನೆ. ಬ್ರಹ್ಮನಿಗೆ ಜೀವವನ್ನು ಕೊಡುವಂಥವನಾದ್ದರಿಂದ ಹಿರಣ್ಯಗರ್ಭ, ಭೂಮಿಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟು ಬೆಳೆಸುವವನಾದ್ದರಿಂದ ಭೂಗರ್ಭ ಅಂತ ಕರೆಸ್ಕೊಳ್ತಾನೆ ಪರಮಾತ್ಮ.
ಹಾಗಾಗಿ ಮುಂದಿನ ನಾಮ ಮಾಧವ. ಬಹಳಷ್ಟು ಅರ್ಥಗಳಿದೆ ಮಾಧವ ಅನ್ನುವಂತಹ ನಾಮಕ್ಕೆ. ಮಾ ಅಂತಂದರೆ ಲಕ್ಷ್ಮೀದೇವಿ ಅಂತ ಅರ್ಥ, ಧವ ಅಂತಂದರೆ ಪತಿ ಅಂತ ಅರ್ಥ. ಆ ಲಕ್ಷ್ಮಿಯ ಧವನ ಆದ್ದರಿಂದ, ಲಕ್ಷ್ಮಿಯ ಪತಿ ಆದ್ದರಿಂದ ಭಗವಂತನನ್ನು ಮಾಧವ ಅಂತ ಕರಿಬಹುದು. ಅಥವಾ ಇನ್ನೊಂದು ಅರ್ಥದಲ್ಲಿ ಮಧುವಿದ್ಯೆ ಅಂತಿದೆ, ಅಂದರೆ ಅಧ್ಯಾತ್ಮ ವಿದ್ಯೆ, ಅದರಿಂದ ಆ ಭಗವಂತ ತಿಳಿದು ಬರ್ತಾ ಇದ್ದಾನೆ, ಹಾಗಾಗಿ ಅವನನ್ನು ಮಾಧವ ಅಂತ ಹೇಳಬಹುದು. ಹಾಗೆ ಮಹಾಭಾರತದಲ್ಲೂ ಒಂದು ಶ್ಲೋಕ ಇದೆ, ಮೌನಾದ್ ಧ್ಯಾನಾಚ್ಚ ಯೋಗಾಚ್ಚ ವಿದ್ಧಿ ಭಾರತ ಮಾಧವಂ ಅಂತ. ಮೌನ ಧ್ಯಾನ ಯೋಗದಿಂದ ಆ ಮಾಧವನನ್ನು ತಿಳ್ಕೊಳ್ಬಹುದು. ಹಾಗೆ ಮುಂದಿನ ನಾಮ ಮಧುಸೂದನ. ಮಧು ಎನ್ನುವಂತಹ ರಾಕ್ಷಸನನ್ನು ಸೂದನ ಅಂದರೆ ಸಂಹಾರ ಮಾಡಿದವನು. ಮಧುಸೂದನ, ಮಧು ಎನ್ನುವಂತಹ ರಾಕ್ಷಸರನ್ನು ಸಂಹಾರ ಮಾಡಿದ್ದರಿಂದ ಭಗವಂತನನ್ನು ಮಧುಸೂದನ ಅಂತ ಕರಿಬೇಕು ಅಂತ ಪ್ರಮಾಣ. ಮಧುನಾಮಾ ನಮಸುರಂ ಸೂದಿತವಾನಿತಿ ಮಧುಸೂದನ. ಅಂದರೆ ಮಧು ಎನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡಿದ್ದರಿಂದ ಭಗವಂತ ಮಧುಸೂದನ ಅಂತ ಕರೆಸ್ಕೊಳ್ತಾನೆ. ದುರ್ಗಾ ಸಪ್ತಶತಿಯ ಮೊದಲನೆಯ ಅಧ್ಯಾಯದಲ್ಲೂ ಕೂಡ ಇದರ ಉಲ್ಲೇಖವನ್ನು ನಾವು ನೋಡ್ತೀವಿ. ಹಾಗೆ ಮಹಾಭಾರತದಲ್ಲೂ ಕೂಡ ಒಂದು ಶ್ಲೋಕ ಬರುತ್ತೆ, ವಿಷ್ಣು ಕರ್ಣೋದ್ಭವಂ ಚಾಪಿ ಮಧುನಾಮ ಮಹಾಸುರಂ ಬ್ರಹ್ಮಣೋಪಚಿತಿಂ ಕುರ್ವನ್ ಜಘಾನ ಪುರುಷೋತ್ತಮಃ ತಸ್ಯ ತಾತ ವಧಾದೇವ ದೇವಾದಾನವ ಮಾನವಾಹ ಮಧುಸೂದನ ಇತ್ಯಾಹುರ್ ಋಷಯಶ್ಚ ಜನಾರ್ದನಂ. ದೇವತೆಗಳು, ಮಾನವರು, ದಾನವರು, ಋಷಿಗಳು ಎಲ್ಲರೂ ಕೂಡ ಆ ಜನಾರ್ದನನನ್ನು ಮಧುಸೂದನ ಅಂತ ಕರೆದ್ರು. ಯಾಕೆ ಅಂತ ಹೇಳಿದ್ರೆ ಮಧುವೆಂಬಂತಹ ರಾಕ್ಷಸನನ್ನು ಭಗವಂತ ನಾಶಗೊಳಿಸಿದ ಅಂತ ಹೇಳಲಾಗುತ್ತೆ. ನಾಳೆ ಈಶ್ವರೋ ವಿಕ್ರಮೀ ಧನ್ವಿ ಮೇಧಾವಿ ವಿಕ್ರಮಃ ಕ್ರಮಃ ಅನುತ್ತಮೋ ದುರಾಧರ್ಷ ಕೃತಜ್ಞಃ ಕೃತಿರಾತ್ಮವಾನ್ ಎನ್ನುವಂತಹ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.